ಹಲೋ ಗೆಳೆಯರೇ, ನಮಸ್ಕಾರ. ನಾನು ನಿಮ್ಮ ಲಿಂಗೇಗೌಡ. LG ಡ್ರೀಮ್ ವರ್ಲ್ಡ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಈ ದಿನ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿದ್ದೇನೆ. ಇಲ್ಲಿ ಏನಪ್ಪ ವಿಶೇಷ ಅಂದರೆ, ಕೃಷ್ಣಾ ನದಿ ಹಾಗೂ ಮಲಪ್ರಭಾ ನದಿ ಸೇರುವ ಸಂಗಮ ಸ್ಥಳ ಇದೆ. ಇಲ್ಲಿ ಸಂಗಮೇಶ್ವರನ ದೇವಸ್ಥಾನ ಕೂಡ ಇದೆ, ಹಾಗೂ ಜಗಜ್ಯೋತಿ ಬಸವಣ್ಣನವರ ಸಮಾಧಿ ಕೂಡ ಇದೆ. ಅಂದರೆ ಬಸವಣ್ಣನವರ ಐಕ್ಯ ಮಂಟಪ ಕೂಡ ಇದೆ. ಬನ್ನಿ ನೋಡೋಣ. ವಿಡಿಯೋ ನೋಡ್ತಾ ಇರೋರಲ್ಲಿ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನಾವೀಗ ಸಂಗಮೇಶ್ವರ ದೇವಾಲಯದ ಸಮೀಪದಲ್ಲೇ ಇದ್ದೇವೆ. ಬನ್ನಿ ದೇವಾಲಯದ ಒಳಭಾಗಕ್ಕೆ ಹೋಗೋಣ. ಸುತ್ತಲೂ ವಿಶಾಲವಾದ ಜಾಗ ಇದೆ, ಹಾಗೂ ಮಂಟಪಗಳು ಕೂಡ ಇದೆ. ಇಲ್ಲಿ ಬರುವಂತಹ ಭಕ್ತಾದಿಗಳು ಹಾಗೂ ಯಾತ್ರಾರ್ಥಿಗಳಿಗೆ ಉಳ್ಕೊಳ್ಳುವಂತಹ ವ್ಯವಸ್ಥೆ ಕೂಡ ಇದೆ. ಇಲ್ಲೇ ರಾತ್ರಿ ಮಲಗಬಹುದು. ಒಳ್ಳೆಯ ವಾತಾವರಣ ಇದೆ. ಯಾಕಪ್ಪ ಅಂದರೆ ಕೃಷ್ಣಾ ನದಿ ಮಲಪ್ರಭಾ ನದಿಯ ಸಂಗಮ ಸ್ಥಳದಲ್ಲೇ ಇರೋಂಥ ಈ ಸ್ಥಳ ತುಂಬ ಸುಂದರವಾದ ತಂಪಾದ ವಾತಾವರಣ ಇದೆ. ಇಲ್ಲಿಗೆ ಬರುವಂತಹ ಎಲ್ಲರಿಗೂ ಆಹಾರದ ವ್ಯವಸ್ಥೆ ಇದೆ, ಅಂದರೆ ಊಟದ ವ್ಯವಸ್ಥೆ ಕೂಡ ಇದೆ. ನದಿಯ ದಡದಲ್ಲಿ ನಿಂತು ವಿಶಾಲವಾಗಿ ಹರಿಯುತ್ತಿರುವ ಕೃಷ್ಣಾ ನದಿ ಹಾಗೂ ಇನ್ನೊಂದು ಭಾಗದಿಂದ ಹರಿದು ಬರುತ್ತಿರುವ ಮಲಪ್ರಭಾ ನದಿಯ ಸಂಗಮದಲ್ಲಿ ನಿಂತು ಇಂತಹ ವಿಹಂಗಮ ನೋಟವನ್ನು ನೋಡುವುದೇ ಮನಸ್ಸಿಗೆ ಖುಷಿಯನ್ನು ಕೊಡುವಂತಹ ಕ್ಷಣ ಅಂತ ಹೇಳ್ಬೋದು. ನೀವು ಕೂಡ ಸಮಯವಿದ್ದಾಗ ಇಂತಹ ಸುಂದರವಾದ ಸ್ಥಳಕ್ಕೆ ಭೇಟಿ ನೀಡಬಹುದು. ಬನ್ನಿ ಸಂಗಮೇಶ್ವರನ ದೇವಾಲಯದ ಒಳಭಾಗಕ್ಕೆ ಹೋಗಿ ಸಂಗಮೇಶ್ವರನ ದರ್ಶನ ಪಡೆಯೋಣ.
ಇದೇ ನೋಡಿ ಜಗಜ್ಯೋತಿ ಬಸವಣ್ಣನವರ ಐಕ್ಯ ಮಂಟಪ, ಅಂದರೆ ಬಸವಣ್ಣನವರ ಸಮಾಧಿ ಇರುವಂತಹ ಸ್ಥಳ. ಬನ್ನಿ ನೋಡೋಣ. ಇಲ್ಲಿ ಪ್ರತಿಯೊಬ್ಬರಿಗೂ ಪ್ರವೇಶಕ್ಕೆ ಟಿಕೆಟ್ ತಗೋಬೇಕಾಗುತ್ತೆ. ತುಂಬ ಕಡಿಮೆ ಶುಲ್ಕ ಇದೆ. 5 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕು. ಈ ಒಳಗಡೆ ಹೋಗ್ತಾ ಇದ್ರೆ ಬಸವಣ್ಣನವರ ತತ್ವ ಹಾಗೂ ವಚನಗಳ ಬೋರ್ಡನ್ನು ನಾವಿಲ್ಲಿ ಕಾಣಬಹುದು. ಈ ಭಾಗದಿಂದ ಕಾಣಿಸ್ತಾ ಇರೋದೇ ಕೃಷ್ಣಾ ನದಿ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ಈ ಭಾಗದಿಂದ ಕೃಷ್ಣಾ ನದಿ ಹರಿತಾ ಬರ್ತಾ ಇರುತ್ತೆ. ವಿಶಾಲವಾಗಿ ಹರಿಯುವ ಈ ನದಿಯನ್ನ ನೋಡೋದೇ ಒಂದು ಸುಂದರ ಕ್ಷಣ ಅಂತ ಹೇಳ್ಬೋದು. ಸೂರ್ಯೋದಯ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈ ಭಾಗದಿಂದ ಚಿಕ್ಕದಾಗಿ ಹರ್ಕೊಂಡ್ಬರ್ತಾ ಇರೋದೇ ಮಲಪ್ರಭಾ ನದಿ. ಬಸವಣ್ಣನವರ ಸಮಾಧಿ ಎಷ್ಟು ತಳಭಾಗದಲ್ಲಿದೆ ಅಂತ ನೋಡ್ಬೋದು. ಸುಮಾರು 120 ಮೆಟ್ಟಲು ಇಳಿದು ಕೆಳಭಾಗಕ್ಕೆ ಹೋಗಬೇಕು. ಬನ್ನಿ ಹೋಗೋಣ. ಸುತ್ತಲೂ ನೀರಿನಿಂದ ಆವೃತವಾಗಿರುವಂತಹ ಈ ಸ್ಥಳ ತಂಪಾದ ಸ್ಥಳ. ತುಂಬ ಪ್ರಶಾಂತವಾದ ಈ ಸ್ಥಳದಲ್ಲಿ ಕುಳಿತು ಧ್ಯಾನವನ್ನ ಮಾಡಬಹುದು. ಯಾರು ಸುಮ್ಮನೆ ಶಬ್ದ ಮಾಡಬಾರ್ದು. ಈ ಪ್ರಶಾಂತವಾದ ಸ್ಥಳವನ್ನು ನೋಡೋದು ಕೂಡ ಒಂದು ಸುಂದರ ಕ್ಷಣ. ಇಂತಹ ಸ್ಥಳದಲ್ಲಿ ಧ್ಯಾನ ಮಾಡಿದ್ರೆ ಕೂಡ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಅನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.